ಎಲ್ಲ ವೀಕ್ಷಕರಿಗೂ ಕೂಡ ಶಂಕರ ಜಯಂತಿಯಂದು ಎಲ್ಲರಿಗೂ ಕೂಡ ಶುಭಾಶಯನ್ನು ಕೋರುತ್ತಾ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾದಿಗಂಬರಃ ಸ್ವಯಮೇವ ಗುರುಸ್ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯರು ಸಾಮಾನ್ಯವಾಗಿ 6ನೇ ಶತಮಾನದಲ್ಲಿ ಅವರ ಜನನವಾಯಿತು. 1600 ವರ್ಷಗಳ ಹಿಂದೆ ಅವರ ಜನನ ಆಗಿದ್ದು. ಅವರು ಹೀಗೆ ಶಂಕರಾಚಾರ್ಯರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಇಬ್ಬರಿಗೂ ಕೂಡ ಮಕ್ಕಳ ಆಗಿರಲಿಲ್ಲಾಗಿತ್ತು. ಅವರು ಶಿವನ ಭಕ್ತರು. ತುಂಬ ಶಿವಪೂಜೆ, ಸ್ಮರಣೆ, ಧ್ಯಾನ, ತಪಸ್ಸು ಇದನ್ನೆಲ್ಲ ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾಯಿದ್ರು. ಆದರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲಾಗಿತ್ತು. ಹಾಗೆ ಒಂದು ದಿವಸ ಅವರಿಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ನಾವಿಷ್ಟು ಭಗವಂತನ ಸೇವೆ, ದಾನ, ಸ್ಮರಣೆ ಇಷ್ಟು ಮಾಡ್ತಾಯಿದ್ರೂ ಕೂಡ ನಮಗೆ ಮಕ್ಕಳೇ ಇಲ್ವಲ್ಲ ಅಂತ ಚಿಂತೆ ಆಯಿತು. ಹೀಗೆ ಆವತ್ತಿನ ದಿವಸ ಬೇಸರಗೊಂಡ್ಕೊಂಡು ಆ ಬೇಸರದಲ್ಲೂ ಕೂಡ ಅವರು ಭಗವಂತನ ಸ್ಮರಣೆ ಮಾಡಿದ್ರು. ಹಾಗೆ ಅಂದಿನ ದಿವಸ ರಾತ್ರಿ ಭಗವಂತನೇ, ಪರಮೇಶ್ವರನೇ ಬಂದು ಅವರಿಗೆ ಹೇಳ್ತಾನೆ, ನಾನೇ ನಿಮ್ಮ ಮಗನಾಗಿ ಬರ್ತೇನೆ, ನೀವೇನೂ ಕೂಡ ಚಿಂತೆ ಮಾಡಬೇಡಿ ಅಂತ ಹೇಳಿ ಹಾಗೆ ಅದೃಶ್ಯನಾಗ್ತಾನೆ. ಹಾಗೆ ಕಣ್ಣು ಬಿಟ್ಟು ನೋಡಿದಾಗ ಗೊತ್ತಾಯಿತು, ಇದು ಸ್ವಪ್ನ ಅಂತ ಗೊತ್ತಾಯಿತು. ಹಾಗೆ ಮರು ದಿವಸ ಬೆಳಗ್ಗೆ ಬೇಗನೆ ಎದ್ದು ಪೂಜಾ ಎಲ್ಲ ಧ್ಯಾನ, ತಪಸ್ಸು ಇದನ್ನೆಲ್ಲ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರು. ಹಾಗೆ 9ನೇ ತಿಂಗಳಲ್ಲಿ ಅವರಿಗೆ ಮಗುವಾಯಿತು. ಶಂಕರನ ಪ್ರಸಾದದಿಂದ ಹುಟ್ಟಿದ್ದರಿಂದ ಅವರಿಗೆ ಶಂಕರ ಅಂತ ನಾಮಕರಣವನ್ನು ಕೂಡ ಮಾಡಲ್ಪಟ್ಟರು. ಹಾಗೆ ಶಂಕರಾಚಾರ್ಯರಿಗೆ ಅವರಿಗೆ 5 ವರ್ಷಕ್ಕೆ ಅವರಿಗೆ ಉಪನಯನ ಆಯ್ತಂತೆ. ಯಾರಿಗೆ 5 ವರ್ಷಕ್ಕೆ ಉಪನಯನ ಆಗ್ತದೆಯೋ ಅಂಥವರು ಬ್ರಹ್ಮಜ್ಞಾನಿಗಳಾಗ್ತಾರಂತೆ. ಹಾಗಾಗಿ ಹಾಗಾದರೆ ಉಪನಯನ ಅಂದರೆ ಏನು ಅಂತಾದರೆ, ಉಪ ಅಂದರೆ ಹತ್ತಿರ, ನಯನ ಅಂದರೆ ಕಣ್ಣು. ಹಾಗೆ ಅದೇನು ಅಂದರೆ 3ನೇ ಕಣ್ಣಂತೆ. ನಮಗೆ ಈ 2 ಕಣ್ಣು ನಮಗೆ ಕಾಣುತ್ತದೆ, ಅದರ 3ನೇ ಕಣ್ಣು ಅದು ನಮಗೆ ಕಾಣೋದಿಲ್ಲ. ಹಾಗಾಗಿ ಅದು ಏನು ಕಳೆದ್ರೆ 2ನೇ ಜನ್ಮವಂತೆ. ಆ ಉಪನಯನ ಹೇಳುವಂಥದ್ದು 2ನೇ ಜನ್ಮ. ಅದಕ್ಕಾಗಿ ಅಲ್ಲಿ ಸಂಕಲ್ಪದಲ್ಲಿ ಹೇಳ್ತಾರೆ, ದ್ವಿಜತ್ವ ಸಿದ್ಧತೆ ಅಂದರೆ ಅವನು ಬ್ರಾಹ್ಮಣನಾಗಬೇಕು ಅಂತಾದರೆ ಅವನಿಗೆ ಉಪನಯನ ಆಗಬೇಕಂತೆ. ಹಾಗಾದ್ರೆ ಬ್ರಾಹ್ಮಣ ಅಂದರೆ ಯಾರು ಅಂತ ಆದರೆ, ಯಾರು ಬ್ರಹ್ಮನ ಬಗ್ಗೆ, ಭಗವಂತನ ಬಗ್ಗೆ ಯಾರು ಚಿಂತೆ ಮಾಡ್ತಾರೋ ಅವನೇ ಬ್ರಾಹ್ಮಣನಂತೆ, ಅವನೇ ಬ್ರಹ್ಮಜ್ಞಾನಿಯಂತೆ. ಹಾಗಾಗಿ ಶಂಕರಾಚಾರ್ಯರಿಗೆ 5ನೇ ವರ್ಷದಲ್ಲಿ ಉಪನಯನವಾಯಿತು. ಅವರು 6 ವರ್ಷ ಅಷ್ಟವರ್ಷಕ್ಕೆ ಚತುರ್ವೇದವನ್ನು ಅವರು ಕಲಿತರು. ವೇದಗಳು 4. 8ನೇ ವರ್ಷಕ್ಕೆ ಚತುರ್ವೇದ 4 ವೇದಗಳನ್ನು ಕೂಡ ಅವರು ಕಲಿತರು. ಹಾಗೆ 12 ಸರ್ವಶಾಸ್ತ್ರವಿತ್ತು. 12 ವರ್ಷಕ್ಕೆ ಅವರು ಎಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದ್ರು. ಹಾಗೆ 16ನೇ ವರ್ಷಕ್ಕೆ ಅವರು ಭಾಷ್ಯವನ್ನು ಬರೆದರು. ವೇದ ಭಾಷ್ಯವನ್ನು. ಯಾಕೆಂದರೆ ಹಾಗಾದರೆ ಭಾಷ್ಯವನ್ನು ಯಾವುದಕ್ಕೆ ಬರೆದು ಅಂತಾದರೆ ಪ್ರಸ್ಥಾನತ್ರಯ ಅಂತ ಕರೀತಾರೆ. ಪ್ರಸ್ಥಾನತ್ರಯ ಅಂದರೆ ಮೊದಲನೇದಾಗಿ ಭಗವದ್ಗೀತೆ, ಬ್ರಹ್ಮಸೂತ್ರ, ಹಾಗೆ ಉಪನಿಷತ್ತು, ಇದಕ್ಕೆ ಭಾಷ್ಯವನ್ನು ಬರೆದರು. ಯಾಕೆಂದರೆ ಅದು ಬರಲಿಕ್ಕೆ ಸಾಧ್ಯವಾಗಿರುವಂಥ ಅದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಆ ಭಾಷ್ಯ ಅಂತ ಈಗ ಸಾಮಾನ್ಯವಾಗಿ ನಮಗೆ ಭಗವದ್ಗೀತೆಯಲ್ಲಿ ಮೇಲ್ನೋಟಕ್ಕೆ ಒಂದು ಅರ್ಥ ಇದ್ದರೆ ಅದರ ಒಳಾರ್ಥ ಬೇರೆ ಇರ್ತದೆ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಕೂಡ ಆ ಭಾಷ್ಯವನ್ನು ಬರೆಯಬೇಕು ಅಂತಾದರೆ ಅದು ಭಗವಂತನ ಪ್ರೇರಣೆಯಿಂದಲೇ
ಅದಕ್ಕಾಗಿ ಭಗವದ್ಗೀತೆ, ಉಪನಿಷತ್ತು ಹಾಗೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು. ಈ ರೀತಿಯಲ್ಲಿ ಅವರು ಹೀಗೆ ಅವರಿಗೆ ಉಪನಯನ ಆಯಿತು. ಉಪನಯನ ಆಗಿ ಅವರು ಎಲ್ಲ ರೀತಿಯಾದಂಥ ವೇದಾಂಗಗಳನ್ನು ಎಲ್ಲವನ್ನು ಕೂಡ ಅವರು ಕಲಿತರು. ಅದೇ ಸಂದರ್ಭದಲ್ಲಿ ಆಗ ಅವರು ಒಮ್ಮೆ ಭಿಕ್ಷೆಗೆ ಹೋಗ್ತಿದ್ದರಂತೆ. ಯಾಕೆಂದರೆ ಒಟುವಿಗೆ ಅಂದರೆ ಅವನಿಗೆ ಉಪನಯನ ಆಯಿತು ಅಂತಾದರೆ ಅವನು ಈ ನಮ್ಮ ಧಾರ್ಮಿಕ ಹಿಂದೂ ಧರ್ಮದಲ್ಲಿ ಅದರಲ್ಲಿ ಭಿಕ್ಷೆಗೆ ಹೋಗಬೇಕು. ಭಿಕ್ಷೆಗೆ ಹೋಗಿ ಆ ಬಂದಂಥ ಭಿಕ್ಷೆಯನ್ನು ಗುರುಗಳಿಗೆ ಕೊಟ್ಟು, ಗುರುಗಳು ಆ ಭಿಕ್ಷೆಯನ್ನು ಸ್ವೀಕಾರ ಮಾಡಿದ ಮೇಲೆ ಇವನು ಅದನ್ನು ಸ್ವೀಕಾರ ಮಾಡಬೇಕಂತೆ. ಹಾಗಾಗಿ ಹೀಗೆ ಭಿಕ್ಷೆಗೆ ಹೋದರು. ಭಿಕ್ಷೆಗೆ ಹೋದಾಗ ಒಬ್ಬರ ಮನೆಗೆ ಹೋಗ್ತಾರೆ ಅವರು. ಹೋದಾಗ ಅಲ್ಲಿ ತುಂಬ ಅವರು ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಕ್ಷೀಣವಾಗಿತ್ತು. ಅವರಿಗೇನೂ ಇರಲಿಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಕರೀತಾರೆ, ಹೇಳ್ತಾರೆ. ಆವಾಗ ಅಲ್ಲಿ ಮನೆ ಒಡತಿ ಬಂದಿದ್ದಾನೆ ಆ ರೀತಿಯಲ್ಲಿ ಸರ್ವಾಂಗ ಸುಂದರನಾದಂಥ ಒಟ್ಟು ಬಂದಿದ್ದಾನೆ. ಇವನಿಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ಯಾಕೆಂದರೆ ಎಲ್ಲ ಗುಡಿಸು ಆಗಿನ ಕಾಲದಲ್ಲಿ ಸೋಗೆ ಮನೆ, ಸೋಗೆಯಿಂದ ಅಲ್ಲಿ ಆ ಮನೆ ಬೀಳ್ತಾ ಇದೆ, ಆ ಥರ ಇದೆ. ನನ್ನ ಹತ್ರ ಏನೂ ಇಲ್ವಲ್ಲ, ನೀನು ಇಷ್ಟು ರೀತಿಯಲ್ಲಿ ನೀನು ಕೊಡಬೇಕು ಅಂತಾದರೆ ಏನಾದರೂ ಕೂಡ ನಾನು ಕೊಡಲಿಕ್ಕೆ ಏನೂ ಇಲ್ಲ ಅಂತ ಅವರು ಕಣ್ಣೀರು ಸುರಿಸ್ತಾಳೆ ಅವಳು, ಆ ತಾಯಿ. ಆವಾಗ ಅವರು ಹೌದಾ, ಹಾಗಾದರೆ ಆ ಒಂದು ಸ್ಥಿತಿಯನ್ನು ಮನಗಂಡು ಅವರು ಕನಕಧಾರ ಸ್ತೋತ್ರವನ್ನು ಹೇಳ್ತಾರೆ. ಕನಕಧಾರ ಸ್ತೋತ್ರ ಹೇಳಿದ ತಕ್ಷಣವೇ ಮಳೆ ಬರ್ತದೆ. ಯಾವ ರೀತಿ? ಕನಕ ವೃಷ್ಟಿ ಆಗ್ತದೆ. ಹಾಗಾಗಿ ಅದನ್ನು ತಗೊಂಡು ಅವಳಿಗೆ ಕೊಡ್ತಾರೆ. ಹೀಗೆ ಇದು ಅಷ್ಟೇ ಅಲ್ಲ, ಅವರು ಬೇರೆ ಬೇರೆ ಎಲ್ಲ ರೀತಿಯಲ್ಲೂ ಕೂಡ ಹೀಗೆ. ಒಮ್ಮೆ ಏನಾಗ್ತದೆ, ಮತ್ತೊಂದು ಘಟನೆ ನಡೀತದೆ. ಅಲ್ಲಿ ಪೂರ್ಣಾ ನದಿ, ತಾಯಿಗೆ ವಯಸ್ಸಾಗ್ತಾ ಬಂತು. ಸ್ವಲ್ಪ ವರ್ಷದಲ್ಲೇ ತಂದೆ ಕಾಲವಾದರು. ತಾಯಿ ಒಬ್ಬಳೇ ಇದ್ದಾಳೆ. ಯಾಕೆಂದರೆ ವಯಸ್ಸಾಗ್ತಾ ಇತ್ತು ಅವರಿಗೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಹತ್ತಿರ ಯಾವುದು ಬೋರ್ವೆಲ್ಲು ಇದು ಯಾವುದೂ ಇರಲಿಲ್ಲ. ನದಿಗೆ ಹೋಗಬೇಕಿತ್ತು, ಸ್ನಾನಕ್ಕೂ ನದಿಗೆ ಹೋಗಬೇಕಿತ್ತು, ಕುಡಿಲಿಕ್ಕೂ ನೀರು ತರಬೇಕು, ಎಲ್ಲ ನದಿಗೆ ಹೋಗಬೇಕಿತ್ತು. ವಯಸ್ಸಾಗ್ತಾ ಇದೆ ಅಂತ ತಾಯಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಂತ ಆ ನದಿಯನ್ನೇ ತಮ್ಮ ಮನೆ ಬಾಗಿಲಿಗೆ ತಂದುಬಿಟ್ರು ಅವರು. ಹಾಗೆ ಒಮ್ಮೆ ಆ ನದಿ ಬಂತು. ನದಿ ಜೋರಾಗಿ ಒಂದು ದಿವಸ ನದಿ ತುಂಬ ಉಕ್ಕಿ ಹರಿದು ಬರ್ತಾ ಇದೆ, ಪ್ರವಾಹ ರೂಪದಲ್ಲಿ ಬರ್ತಾ ಇದೆ. ಬಂದಾಗ ಅವ್ರು ಏನು ಮಾಡೋದು ಅಂತಾದರೆ, ಮತ್ತು ಇನ್ನು ಬಂದರೆ ಪೂರ್ತಿ ಎಲ್ಲ ಗ್ರಾಮ, ಮನೆ, ಇದು ಎಲ್ಲ ಹೊಲ ಗದ್ದೆ ಎಲ್ಲ ಕೊಚ್ಚಿ ಹೋಗ್ತದೆ ಅಂತ ಅವರು ಅರಿತುಕೊಂಡು ತಮ್ಮ ಕಮಂಡಲಿನಲ್ಲೇ ಆ ನದಿ ನೀರು ಎಲ್ಲವನ್ನು ಕೂಡ ಹಿಡಿದಿಟ್ಟುಬಿಟ್ರು. ಹಾಗೆ ಹಿಡಿದಿಟ್ಟ ತಕ್ಷಣ ಈ ವಿಷಯ ಎಲ್ಲ ಕಡೆ ಪ್ರಚಾರವಾಯಿತು. ಯಾರೋ ಪೂರ್ಣಾ ನದಿಯನ್ನೇ ಹಿಡಿದಿಟ್ಬಿಟ್ರಂತೆ, ಯಾರು? ಹೀಗೆ ಅವರು ಮತ್ತೊಂದು ದಿವಸ ಹಾಗೆ ಸ್ವಲ್ಪ ದಿವಸದಲ್ಲಿ ಅವರು, ಯಾಕೆಂದರೆ ಎಲ್ಲ ಕಡೆ ಭಿಕ್ಷೆಗೆ ಹೋಗ್ತಿದ್ರು. 16 ವರ್ಷ ಅವರಿಗಾಯಿತು. 16 ವರ್ಷ ಆದ ತಕ್ಷಣ ಅವರು ತಾಯಿಯನ್ನು ಕರೆದುಕೊಂಡು ಪೂರ್ಣಾ ನದಿಗೆ ಹೋಗ್ತಾರೆ. ಸ್ನಾನಕ್ಕಾಗಿ ಹೋಗ್ತಾರೆ. ಸ್ನಾನಕ್ಕೆ ಹೋದಾಗ ಅಲ್ಲಿ ನದಿ ಇಳಿದ ತಕ್ಷಣ ಮೊಸಳೆ ಬಂದು ಅವ್ರ ಕಾಲನ್ನು ಹಿಡ್ಕೊಳ್ತು. ಮೊಸಳೆ ಹಿಡಿದ ತಕ್ಷಣ ಅದನ್ನು ಎಷ್ಟು ಒದ್ದಾಡಿ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ಬಿಡಲಿಲ್ಲ. ಆವಾಗ ತಾಯಿ ಹತ್ರ ಹೇಳಿದ್ರು, ಅಮ್ಮ ಮೊಸಳೆ ಹಿಡ್ಕೊಂಡಿದೆ, ನನ್ನ ಕಾಲು ಬಿಡ್ತಾ ಇಲ್ಲ, ಏನು ಮಾಡಲಿ? ಇಲ್ಲ ತಪ್ಪಿಸ್ಕೊಂಡು ಬಾ. ಇಲ್ಲ ಬಿಡ್ತಾ ಇಲ್ಲ, ಏನು ಮಾಡೋದು ಬಿಡ್ತಾ ಇಲ್ಲ, ಮತ್ತು ಎಳಿತಾನೆ ತುಂಬ ನೋವಾಗ್ತಿದೆ. ಹಾಗಾದರೆ ಆಯಿತು, ಮತ್ತು ಒದ್ದಾಡಿದ್ರು, ಬಿಡಲಿಲ್ಲ. ಆವಾಗ ಹೇಳಿದ್ರು ಅವರು, ಈ ಮೊಸಳೆ ನಾನು ಸನ್ಯಾಸಿ ಆಗ್ತೇನೆ ಅಂತಾದರೆ ಮೊಸಳೆ ಬಿಡ್ತದೆಯಂತೆ ಅಂತ ಹೇಳಿದ್ರು. ಆವಾಗ ಅಮ್ಮ ಆಲೋಚನೆ ಮಾಡಿದ್ರು. ಯಾಕೆಂದರೆ ಈಗ ನಾನು ಸನ್ಯಾಸಿ ಆಗುವಂಥ ಒಪ್ಪಿಗೆ ಕೊಡಲಿಲ್ಲ ಅಂತಾದರೆ ಮಗ ಸಾಯ್ತಾನೆ, ಮೊಸಳೆಯಿಂದ ಸಾಯ್ತಾನೆ. ಆ ಸನ್ಯಾಸಿಯಾಗಿದ್ದರೆ ಹೇಗಾದರೂ ತಮ್ಮ ಕಣ್ಣು ಮುಂದೆ ಇರಬಹುದು. ಕಣ್ಣು ಮುಂದೆ ಎಲ್ಲಿರಲಿ, ಇಲ್ಲೇ ಇರಲಿ ಅಥವಾ ಬೇರೆ ಕಡೆ ಇದ್ದರೂ ಕೂಡ ಇರ್ತಾನೆ, ತನ್ನ ಬೇಕಾದಾಗ ಬರ್ತಾನೆ ಅಂತ ಆಯಿತು ಅಂತ ಮಾಡಿಕೊಂಡು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಹಾಗೆ ಒಪ್ಪಿಗೆ ಕೊಟ್ಟ ತಕ್ಷಣವೇ ಮೊಸಳೆ ಬಿಟ್ಟುಬಿಡ್ತು.
ಯಾಕೆಂದರೆ ಅದು ಹೇಗೆ ಬಿಡ್ತು ಅಂತಂದರೆ ಅದು ದೈವ ಲೀಲೆ. ಹಾಗೆ ಬಂದು ಮತ್ತೆ ಅಮ್ಮನಿಗೆ ನಮಸ್ಕಾರ ಮಾಡಿ ಪೂರ್ಣ ಆಶೀರ್ವಾದವನ್ನು ಪಡೆದು ನಾನು ಸನ್ಯಾಸಿ ಆಗಬೇಕು ಅಂತ ಮತ್ತೊಮ್ಮೆ ಆಶೀರ್ವಾದವನ್ನು ಪಡೆದು ಮತ್ತೆ ಅವರು ಗುರುಗಳನ್ನು ಅರಸುತ್ತಾ ಹುಡುಕುತ್ತಾ ಹೋದರು. ಹಾಗೆ ಹೋದಾಗ ಅಲ್ಲಿ ಗೋವಿಂದ ಭಗವತ್ಪಾದರ ದರ್ಶನವಾಯಿತು. ಶಂಕರಾಚಾರ್ಯರ ಗುರುಗಳು ಗೋವಿಂದ ಭಗವತ್ಪಾದರು. ಅವರಿಗೆ ಅವರು ಗುರುಗಳು ಹೇಳಿದ್ದರಂತೆ, ನಿನ್ನ ಹತ್ತಿರ ಒಬ್ಬ ಉತ್ತಮವಾದಂಥ ಶಿಷ್ಯ ಬರ್ತಾನೆ, ಅವನಿಗೆ ನೀನು ಸನ್ಯಾಸ ದೀಕ್ಷೆಯನ್ನು ಕೊಡಬೇಕು, ಅವನು ಮುಂದೆ ಸನ್ಯಾಸ ಧರ್ಮವನ್ನು ಉದ್ಧಾರ ಮಾಡ್ತಾನೆ ಅಂತ ಗೋವಿಂದ ಭಗವತ್ಪಾದರ ಗುರುಗಳು ಗೌಡಪಾದರು ಅವರು ಹೇಳಿದ್ರು ಇವರಿಗೆ. ಆವಾಗ ಇದು ಮುಂಚೆನೇ ಈ ಪೂರ್ಣಾ ನದಿ, ಯಾಕೆಂದರೆ ಅವ್ರು ಯಾರು ಆ ನದಿಯನ್ನು ಕಮಂಡಲದಲ್ಲಿ ಹಿಡಿದಿಡ್ತಾರೋ ಅವನಿಗೆ ನೀನು ದೀಕ್ಷೆ ಕೊಡ್ಬೋದು, ಅವನು ಅರ್ಹನೋ ಅವನು ಸಮರ್ಥ ಅಂತ ಹೇಳಿದ್ರು ಅವರು. ಹಾಗೆ ಹೋಗಿದ್ದರು. ಹಾಗೆ ಅವ್ರಿಗೆ ನಮಸ್ಕಾರ ಮಾಡಿದ್ರು ಶಂಕರಾಚಾರ್ಯರು ಗುರುಗಳಿಗೆ ನಮಸ್ಕಾರ ಮಾಡಿ, ಇಲ್ಲ ನಿನ್ನ ವಿಷಯ ನಾನು ಮುಂಚೆನೇ ನಾನು ತಿಳಿದಿದ್ದೇನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಸನ್ಯಾಸ ಧರ್ಮವನ್ನು ನೀನು ಇನ್ಮೇಲೆ ಪಾಲನೆ ಮಾಡಬೇಕು ಅಂತ ದೀಕ್ಷೆಯನ್ನು ಕೊಟ್ಟರು, ಉಪದೇಶ ಕೊಟ್ಟರು. ಹಾಗೆ ಗುರುಗಳಿಗೆ ನಮಸ್ಕಾರ ಮಾಡಿ ಅವರು ಮತ್ತೆ ಎಲ್ಲ ಕಡೆ, ಯಾಕೆಂದರೆ ಈ ಸನ್ಯಾಸ ದೀಕ್ಷೆ ಅಂತಾದರೆ ಅದು ಪರಮಹಂಸ ಪರಿವ್ರಾಜಕರು ಅಂತಂದರೆ ಒಂದು ರಾತ್ರಿ ಒಂದು ಕಡೆ ಉಳಿಯುವಂಗಿಲ್ಲ. ಇವತ್ತು ಒಂದು ರಾತ್ರಿ ಇಳಿದ್ರೆ ನಾಳೆ ಮತ್ತೊಂದು ರಾತ್ರಿ ಬೇರೆ ಕಡೆ, ಅಂದರೆ ಅವರು ಎಲ್ಲ ಕಡೆ ಸಂಚಾರ ಮಾಡಬೇಕು, ಪರ್ಯಟನೆ ಮಾಡಬೇಕು, ಹಾಗೆ ಭಿಕ್ಷಾಟನೆ ಮಾಡಬೇಕು, ಪರ್ಯಟನೆ ಮಾಡಬೇಕು, ತಪಸ್ಸು ಮಾಡಬೇಕು. ಇದೇ ಸನ್ಯಾಸ ಧರ್ಮ. ಹಾಗಾಗಿ ಅವರು ಎಲ್ಲ ಕಡೆ ಸುತ್ತುತ್ತಾ ಇದ್ದರು. ಹೀಗೆ ಒಂದು ಕಡೆ ಬಂದಾಗ ಅಲ್ಲಿ ದಕ್ಷಿಣಕ್ಕೆ ಬಂದರು. ದಕ್ಷಿಣದಲ್ಲಿ ಕಪ್ಪೆ ಮತ್ತು ಹಾವು ಇಬ್ಬರು ಕೂಡ ಒಟ್ಟಾಗಿ ಆಟವನ್ನು ಆಡ್ತಾ ಇದ್ದಿದ್ದರು. ಅದನ್ನು ನೋಡಿ ಅವರಿಗೆ ಅಲ್ಲಿ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಹಾಗೆ ದ್ವಾರಕ, ಹಾಗೆ ಕೇದಾರನಾಥ, ಪುರಿ, ಇದನ್ನೆಲ್ಲ ಒಟ್ಟು ಇಡೀ ದೇಶದಲ್ಲಿ 4 ಕಡೆ 4 ದಿಕ್ಕಿಗೆ ಚತುರ್ವೇದಗಳು ಎಂಬಂತೆ, ಚತುರ್ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬಂತೆ 4 ವೇದಗಳು ಯಾವ ರೀತಿ ಇದೆಯೋ ಹಾಗಾಗಿ 4 ದಿಕ್ಕುಗಳಿಗೆ 4 ದಿಕ್ಕುಗಳಲ್ಲಿ 4 ಪೀಠವನ್ನು, ಧರ್ಮಪೀಠವನ್ನು ಸ್ಥಾಪನೆ ಮಾಡಿದ್ರು. ಯಾಕೆಂದರೆ ವೇದಗಳು ಯಾವ ರೀತಿ ನಮಗೆ ರಕ್ಷಣೆಯನ್ನು ಕೊಡ್ತಾರೋ ವೇದಗಳು ನಮ್ಮ ರಕ್ಷಣೆ ಕೊಡ್ತದೆ. ಏನು ರಕ್ಷಣೆ ಕೊಡ್ತದೆ ಆದರೆ ನಮ್ಮ ಆತ್ಮೋನ್ನತಿ. ಅದಕ್ಕೆ ಹಾಗಾಗಿ ಅಲ್ಲಿ ಸನಾತನ ಧರ್ಮವನ್ನು ಪಾಲನೆ ಮಾಡ್ತಾರೆ. ಪಾಲನೆ ಮಾಡೋದು ಹೇಗೆ? ಅದೇ ರೀತಿಯಲ್ಲಿ ಎಲ್ಲ ಕಡೆ 4 ಜಾಗದಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿ ಮತ್ತೆ ಅವರು ಕಾಶಿಯಲ್ಲಿ ಮಣಿಕರ್ಣಿಕಾ ಘಟ್ಟ ಅಂತ ಇದೆ, ಅಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಪರಮೇಶ್ವರನಿಗೆ, ವಿಶ್ವನಾಥನಿಗೆ ಪೂಜೆಯನ್ನು ಮಾಡಲಿಕ್ಕಾಗಿ ಬರ್ತಾರೆ ಶಂಕರಾಚಾರ್ಯರು. ಅಲ್ಲಿ ಬಂದಾಗ ಶಂಕರಾಚಾರ್ಯರ ಶಿಷ್ಯರು, ಯಾಕೆಂದರೆ ಶಿಷ್ಯರು ಇರ್ತಿದ್ದರು ಅವರಿಗೆ ಎಲ್ಲ ಬೇಕಾಗಿದ್ದನ್ನು ಕೊಡಲಿಕ್ಕಾಗಿ, ಹಾಗೆ ಅವರು ಸೇವೆ ಮಾಡಲಿಕ್ಕಾಗಿ. ಹೀಗೆ ಹೋದಾಗ ಅಲ್ಲಿ ಭಗವಂತನೇ ಚಂಡಾಲ ವೇಷವನ್ನು ಹಾಕ್ಕೊಂಡು ಅವನು ಬಂದ ಚಂಡಾಲ ವೇಷನಾಗಿ ಬಂದು ಶಂಕರಾಚಾರ್ಯರನ್ನ ಮುಟ್ಲಿಕ್ಕೆ ಬರ್ತಾನೆ. ಯಾಕೆಂದರೆ ಅವರು ಪೂಜೆಗೆ ಹೋಗ್ತಾ ಇದ್ದಿದ್ದರು. ಸನ್ಯಾಸ ಧರ್ಮ ಏನು ಹೇಳ್ತದೆ ಅಂತಾದರೆ ಯಾರನ್ನು ಮುಟ್ಸ್ಕೊಳ್ಬಾರ್ದು, ಅವನು ಯಾರನ್ನೂ ಮುಟ್ಟಬಾರ್ದು, ಅವನನ್ನು ಯಾರೂ ಮುಟ್ಟಬಾರ್ದು. ಹಾಗಾಗಿ ಅಲ್ಲಿ ಶಿಷ್ಯರು ತಡೆದ್ರು. ಗುರುಗಳು ಮುಟ್ಟಬೇಡಿ, ಅವರು ಸ್ನಾನಕ್ಕೆ ಹೋಗ್ತಾ ಇದ್ದಾರೆ, ಪೂಜೆಗೆ ಹೋಗ್ತಾ ಇದ್ದಾರೆ, ಸ್ನಾನವನ್ನು ಮುಗಿಸಿ ಪೂಜೆಗೆ ಹೋಗ್ತಾ ಇದ್ದಾರೆ, ಗುರುಗಳನ್ನು ಯಾರು ಮುಟ್ಟಬೇಡಿ ಅಂತ ಆ ಚಂಡಾಲನನ್ನು ತಡೆದರು. ಆವಾಗ ಆ ಚಂಡಾಲ ಕೇಳ್ತಾನೆ, ಯಾರನ್ನು ಮುಟ್ಟಬಾರ್ದು? ಶರೀರ ಮುಟ್ಟಬಾರ್ದು, ಆತ್ಮವನ್ನು ಮುಟ್ಟಬಾರ್ದು ಕೇಳ್ತಾರೆ. ಇಲ್ಲ ಆವಾಗ ಶಂಕರಾಚಾರ್ಯರಿಗೆ
ಓ ಇದು ಪರಮೇಶ್ವರನೇ ಬಂದಿದ್ದಾನೆ ಅಂತ ಗೊತ್ತಾಯಿತು. ಯಾಕೆಂದರೆ ಈ ಪ್ರಶ್ನೆಯನ್ನು ಬೇರೆ ಯಾರೋ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಅವರು ಅವತ್ತಿನಿಂದ ಈಗ ನಾವು ಏನು ಹೇಳ್ತೇವೆ, ಎಲ್ಲರೂ ಸಮಾನತೆ ಅಂತ ಏನು ಹೇಳ್ತೇವೆ, ಎಲ್ಲರೂ ಕೂಡ ಸಮಾನರು, ಇಲ್ಲಿ ಆ ಜಾತಿ ಈ ಜಾತಿ ಅವರು ಇವರು ಮಡಿ ಮೈಲಿಗೆ ಹೇಳಿ ಯಾವುದೂ ಇಲ್ಲ ಅಂತ ಅವತ್ತಿನಿಂದಲೇ ಅವರು ಸನಾತನ ಧರ್ಮವನ್ನು ಮತ್ತು ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ರು ಶಂಕರಾಚಾರ್ಯರು. ಹಾಗಾಗಿ ಅವರು ಅದಕ್ಕೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರಲ್ಲಿ. ಹಾಗೆ ಅವರು ಈ ಅನೇಕ ಸ್ತೋತ್ರಗಳನ್ನು, ಶಂಕರಾಚಾರ್ಯ ಸ್ತೋತ್ರಗಳು ತುಂಬ ಇದ್ದಾವೆ. ಹಾಗೆ ಅವರಿಗೆ ಭಗವಾನ್ ದತ್ತಾತ್ರೇಯನೇ ಬಂದು ಯಾವ ರೀತಿ ಸ್ವಪ್ನಾವಸ್ಥೆಯಲ್ಲಿ ಬಂದು ದತ್ತೋಪನಿಷತ್ತು ಮತ್ತು ದತ್ತ ಸಹಸ್ರನಾಮವನ್ನು ಹೇಳಿದ್ದಾನಂತೆ. ಯಾವ ರೀತಿ ನಾವು ವಿಷ್ಣು ಸಹಸ್ರನಾಮ ಅಂತ ಏನು ಹೇಳ್ತೇವೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ಹೇಳ್ತೇವೆ, ಅದನ್ನು ಹಾಗೆ ದತ್ತ ಸಹಸ್ರನಾಮವನ್ನು ಶಂಕರಾಚಾರ್ಯರಿಗೆ ದತ್ತಾತ್ರೇಯನೇ ಸ್ವಪ್ನಾವಸ್ಥೆಯಲ್ಲಿ ಬಂದು, ಅದು ಸ್ವಪ್ನ ಅಂದರೆ ಸುಷುಪ್ತಿಯಲ್ಲಿ, ಆ ಅವಸ್ಥೆಯಲ್ಲಿ ಬಂದು ಅವರಿಗೆ ಹೇಳಿದಾನಂತೆ. ಹಾಗೆ ಅವರು ಒಂದು ಆ ಶಂಕರ ಸ್ತೋತ್ರದಲ್ಲಿ ಬರೀತಾರೆ. ಯಾಕೆಂದರೆ ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತಾ ನ ಭವತಿ ಅಂತ. ಯಾಕೆಂದರೆ ತಾಯಿ ಅಂತ ಹೇಳುವಂಥದ್ದು ತುಂಬ ಕರುಣಾಮಯಿ. ಯಾಕೆಂದರೆ ಮಕ್ಕಳು ಎಷ್ಟು ತಪ್ಪು ಮಾಡ್ತಾ ಇದ್ದರೂ ಕೂಡ ಆ ತಾಯಿ ಕ್ಷಮಿಸ್ತಾಳಂತೆ. ಹಾಗಾಗಿ ನಾವು ಅದಕ್ಕೆ ಭೂಮಿ ತಾಯಿ ಅಂತ ನಾವು ಕರಿತೇವೆ. ಭೂಮಿ ತಾಯಿ, ನಾವು ಭೂಮಿ ಮೇಲೆ ನಾವು ನಡೀತೇವೆ, ಉಗುಳುತ್ತೇವೆ, ಎಲ್ಲ ಏನೇ ಮಾಡಿದ್ರೂ ಕೂಡ ಅದು ಕ್ಷಮ ಆ ರೀತಿಯಲ್ಲಿ ಆ ತಾಯಿ ಆದವಳು ಎಲ್ಲ ತಪ್ಪನ್ನು ಕೂಡ ಕ್ಷಮಿಸಿಬಿಡ್ತಾಳಂತೆ. ಅದೇ ಆ ಕುಪುತ್ರೋ ಜಾಯೇತ ಆ ಒಂದು ಶ್ಲೋಕ ಹೇಳ್ತದೆ, ಆ ವಾಕ್ಯ. ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಇರ್ತಾರಂತೆ, ಆದರೆ ಕೆಟ್ಟ ತಾಯಿ ಯಾವತ್ತೂ ಕೂಡ ಇರೋದಿಲ್ವಂತೆ. ಹಾಗಾಗಿ ಇದನ್ನು ಶಂಕರಾಚಾರ್ಯರು ಆ ಸ್ತೋತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಯಾಕಂದರೆ ಆ ತಾಯಿ ಬಗ್ಗೆ ವರ್ಣನೆ, ಅದು ತಾಯಿ ಅಂದರೆ ಆ ಭಗವತಿ. ನಾವು ಯಾವ ರೀತಿ ಅಂಬಿಕೆ ಅಥವಾ ದುರ್ಗಾ ಅಥವಾ ನಾವು ನವರಾತ್ರಿಯಲ್ಲಿ ಏನು ಪೂಜೆ ಮಾಡ್ತೇವೆ, ಸೃಷ್ಟಿ ಸ್ಥಿತಿ ಲಯ, ಹಾಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಹೀಗೆ ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಈಗ ತಾಯಿ ಬಗ್ಗೆ ಅವರು ವಿಶೇಷವಾಗಿ ಶಿವ ಪಂಚಾಯತನ ಪೂಜನೆಯನ್ನು ಮಾಡಲಿಕ್ಕೆ ನಮಗೆ ಹೇಳಿಕೊಟ್ಟಿದ್ದಾರೆ. ಯಾಕೆಂದರೆ ಪಂಚಾಯತನ ಪೂಜೆ ಅಂದರೆ ಯಾವುದು? ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಈ ಅಂದರೆ ಯಾವ ರೀತಿ ನಾವು ಪಂಚಾಯತನ ಅಂದರೆ ಪಂಚಭೂತಗಳು ಸಂಬಂಧಪಟ್ಟಂತೆ ಇದೆ. ಹಾಗೆ ಯಾವ ರೀತಿ ಪಂಚಭೂತಗಳು ಅಂದರೆ ನಮಗೆ ಗೊತ್ತಿದೆ. ಮೊದಲನೇದಾಗಿ ಭೂಮಿ, ಅದು ಭೂಮಿ ದೇವರು. ಎರಡನೇದಾಗಿ ಅಗ್ನಿ, ಆನಂತರ ನೀರು, ಹಾಗೆ ವಾಯು, ಗಾಳಿ, ಹಾಗೆ ಆಕಾಶ. ಹೀಗೆ ಯಾವ ರೀತಿ ಪಂಚಭೂತಗಳು ಇವೆಯೋ ಹಾಗೆ ಪಂಚಾಯತನ ಪೂಜೆಯನ್ನು ಹೀಗೆ ಮಾಡಬೇಕು ಅಂತ ಶಂಕರಾಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಅವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾದರೆ ಅದ್ವೈತ ಅಂದರೆ ಯಾವುದು? ಅದ್ವೈತ ಅಂತ ಅಂದರೆ ನ ದ್ವೈತಂ ಅದ್ವೈತಂ, ಇನ್ನೊಂದು ಹೇಳುವಂಥದ್ದು ಇಲ್ಲವೇ ಇಲ್ಲ, ಅದು ಒಂದೇ ಇರೋದು. ಆ ವಸ್ತು ಯಾವುದು? ಹಾಗಾದರೆ ಅದೇ ಬ್ರಹ್ಮವಸ್ತು. ಹಾಗೆ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಯಾಕೆಂದರೆ ಬ್ರಹ್ಮ ಅಂದರೆ ಭಗವಂತ, ಅವನೇ ಭಗವಂತ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ತು ಹೇಳ್ತದೆ. ಆ ಬ್ರಹ್ಮ ಅಂದರೆ ಯಾರು? ಸತ್ಯ. ಅದಕ್ಕೆ ನಾವು ಸತ್ಯನಾರಾಯಣ ಅಂತ ಹೇಳ್ತೇವಲ್ವ, ಸತ್ಯ. ಹಾಗೆ ಸತ್ಯಂ ಜ್ಞಾನಂ ಅಂದರೆ ಅವನು ಭಗವಂತನೇ. ಜ್ಞಾನ ಅಂದರೆ ಯಾವುದು? ಇಡೀ ಯಾವ್ಯಾವ ಜ್ಞಾನಗಳು ಇದೆಯೋ ಅದೆಲ್ಲವೂ ಕೂಡ ಜ್ಞಾನ ರಾಶಿ ಹೇಳೋದು ಅವನು. ಹಾಗೆ ಅನಂತಂ ಬ್ರಹ್ಮ, ಅನಂತ ಅಂತ ಆದರೆ ಎಲ್ಲ ಕಡೆ ಇರುವವನು, ಅವನಿಗೆ ಅಂತ್ಯ ಹೇಳೋದೇ ಇಲ್ಲ. ಎಲ್ಲಿ ಸ್ಟಾರ್ಟ್ ಆಯಿತು ಎಲ್ಲಿ ಮುಗೀತು ಹೇಳುವಂಥದ್ದೇ ಇಲ್ಲ. ಆದಿರಂತೇನ ಸಹಿತ, ಅವನಿಗೆ ಎಲ್ಲಿ ಸ್ಟಾರ್ಟ್ ಆಯಿತು ನಮಗೆ ಗೊತ್ತಿಲ್ಲ. ಎಲ್ಲಿ ಭೂಮಿ ಸ್ಟಾರ್ಟ್ ಆಯಿತು ಎಲ್ಲಿ ಮುಗೀತು ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ
ಅಖಂಡವಾಗಿ ಇರುವಂತಕ್ಕಂಥವನೇ ಭಗವಂತ. ಈ ಜ್ಞಾನವನ್ನು ಶಂಕರಾಚಾರ್ಯರು ಹೇಳಿದ್ದಾರೆ. ಯಾಕೆಂತಂದರೆ ಮತ್ತೊಂದು ಅರ್ಥಕ್ಕೆ ಮತ್ತೊಂದು ಪದ ನಾವು ದಿನನಿತ್ಯವಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅದನ್ನು ಶಂಕರಾಚಾರ್ಯರು ಹೇಳಿದ್ರು. ದಿನನಿತ್ಯ ಸೋಹಂ ಅಂದರೆ ಏನು? ಸೋಹಂ ಪದದ ಅರ್ಥ ಹೇಳಿದ್ರು. ಸೋಹಂ ಅಂದರೆ ಸೋ ಅಂದರೆ ನಾವು ಉಸಿರನ್ನು ತೆಗೆದುಕೊಳ್ತೇವೆ. ಸಹ ಅಂದರೆ ಅವನು ಅಂತ ಅರ್ಥ. ಸಹ ಅಂದರೆ ಅವನು ಉಸಿರನ್ನು ನಾವು ತಗೊಳ್ಳೋದು ನೋಡಿ, ನಾವು ಹಿಂಗೆ ಉಸಿರನ್ನು ತಗೊಳ್ತೇವೆ, ಹಿಂಗೆ ತಗೊಳ್ತೇವೆ, ಅದು ಸಹ ಅಂತ ಹೇಳ್ತದೆ. ಅದು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ. ಹಾಗೆ ಸೋಹಂ ಅದು ಆ ಉಸಿರನ್ನು ಬಿಟ್ಟಾಗ ಅಹಂ ಅಂತ ಹೇಳ್ತದೆ. ಉಸಿರನ್ನು ತೆಗೆದುಕೊಂಡಾಗ ಸೋ ಅಂತ ಹೇಳ್ತದೆ, ಉಸಿರನ್ನು ಬಿಟ್ಟಾಗ ಅಹಂ ಅಂತ ಹೇಳ್ತದೆ. ಹಾಗೆ ಅದೇ ಸೋಹಂ, ನಾನೇ ಅವನು, ಅವನೇ ನಾನು. ಅದಕ್ಕಾಗಿ ಈಗ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಧ್ಯಾನವನ್ನು ಮಾಡಬೇಕಾದ್ರೆ ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಅದೇ ನಿರ್ವೇಶ, ಯಾವುದೇ ವಿಷಯಗಳು ಇಲ್ಲ. ಈ ರೀತಿಯ ಧ್ಯಾನ ಮಾಡಬೇಕು. ಸೋಹಂ ಭಾವೇನ, ನಾನೇ ಅವನು, ಅವನೇ ನಾನು, ನಾನೇ ಅವನು, ಅವನೇ ನಾನು. ಹಾಗಾಗಿ ಇದನ್ನು ತೋರಿಸ್ಕೊಟ್ರು. ಇದು ತಿಳಿಸ್ಕೊಟ್ಟವರು ಶಂಕರಾಚಾರ್ಯರು. ಹಾಗಾಗಿ ಯಾಕಂದ್ರೆ ಅವನೇ ನಾನು. ಯಾರು ಅವನು ಎಲ್ಲಿದ್ದಾನೆ? ಅವನು ನಮ್ಮೊಳಗೆ ಇದ್ದಾನೆ. ಅದಕ್ಕೆ ಎಲ್ಲ ಉಪನಿಷತ್ತುಗಳು ಕೂಡ ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ. ಅದಕ್ಕೆ ಆ ಜ್ಯೋತಿ ನಾವು ಈ ಪಂಚಭೂತಾತ್ಮಕವಾದಂಥ ಇದರಲ್ಲಿ ಜ್ಯೋತಿನೂ ಅದು. ಆ ಜ್ಯೋತಿ ಎಲ್ಲಿದೆ? ಅದು ನಮ್ಮ ಈ ಹೃದಯ ಕುಹರ ಮಧ್ಯೆ, ನಮ್ಮ ಹೃದಯದಲ್ಲಿ ಆ ಜ್ಯೋತಿ ರೂಪದಲ್ಲಿ ಭಗವಂತ ಇದ್ದಾನಂತೆ. ಹಾಗಾಗಿ ಆ ರೀತಿಯಲ್ಲಿ ಆ ಶಂಕರಾಚಾರ್ಯರು ಇದು ಎಷ್ಟೇ ಅಲ್ಲ, ಯಾಕಂದರೆ ಎಲ್ಲ ಕಡೆ ಅವರು ಯಾವುದೇ ರೀತಿಯಾದಂಥ ವಾಹನಗಳನ್ನು ಹತ್ತಲಿಲ್ಲ. ಆ ಕಾಲದಲ್ಲೂ ವಾಹನ ಇರಲಿಲ್ಲ. ಮತ್ತು ಅವರು ಈ ಸನ್ಯಾಸ ಧರ್ಮವನ್ನು ಹೀಗೆ ಸನ್ಯಾಸಿಗಳಾದವರು ಹೀಗೆ ಇರಬೇಕು, ಈ ಥರನೇ ಇರಬೇಕು, ಇದನ್ನೆಲ್ಲ ಕೂಡ ಇಡೀ ಪ್ರಪಂಚಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಸನಾತನ ಧರ್ಮ ಅಂತಾದರೆ ಅದು ಮುಂಚೆಯಿಂದಲೂ ಕೂಡ ಇದ್ದಿದ್ದು. ಅದನ್ನು ಅಳಿಸ್ಲಿಕ್ಕೆ ಯಾರತ್ರ ಕೂಡ ಸಾಧ್ಯ ಇಲ್ವಂತೆ. ಯಾಕೆಂದರೆ ಭಗವಂತನೇ, ಪರಮೇಶ್ವರನೇ ಶಂಕರಾಚಾರ್ಯರಾಗಿ ಬಂದಿದ್ದಾನೆ. ಹಾಗಾಗಿ ಅದನ್ನು ಯಾರೂ ಕೂಡ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಎಲ್ಲ ಕಡೆ ದೇಶ ಸಂಚಾರವನ್ನು ಮಾಡಿದ್ರು. ಹಾಗೆ ಅಲ್ಲಿ ಒಬ್ಬ ರಾಜನಿಗೆ ಮಕ್ಕಳಿರಲಿಲ್ಲಾಗಿತ್ತು. ಹಾಗೆ ಅಲ್ಲಿ ಅವ್ರು ಶಂಕರಾಚಾರ್ಯರು ಹೋಗ್ತಾರೆ. ಅಲ್ಲೂ ಯಾಕೆಂದರೆ ಅವರೆಲ್ಲ ಭಿಕ್ಷೆಗೆ ಹೋದರು. ಅವನು ಹೇಳ್ದ, ನನಗೆ ಮಕ್ಕಳಿಲ್ಲ ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಅವನಿಗೆ ಅನುಗ್ರಹವನ್ನು ಮಾಡಿದ್ರು. ಹಾಗೆ ಯಾಕಂದರೆ ಆ ರಾಜ ಅವನು ನಾಸ್ತಿಕನಾಗಿದ್ದ. ಇವರ ದರ್ಶನದಿಂದ ಅವನು ಆಸ್ತಿಕನಾದ. ಅವನಿಗೆ ಏನು ಕೋರಿಕೆ, ಏನು ಫಲ ಸಿಕ್ತು, ಅದರಿಂದ ಅವನು ಪರಿವರ್ತಿತನಾದ. ಹಾಗಾಗಿ ಮಹಾತ್ಮರು ಏನು ಮಾಡ್ತಾರೆ ಅಂತ ಆದರೆ ಎಂಥವರನ್ನು ಕೂಡ ಅವರು ಆ ಪರಿವರ್ತನೆ ಮಾಡುವಂಥ ಶಕ್ತಿ ಮಹಾತ್ಮರಿಗೆ ಇರ್ತದೆಯಂತೆ. ಹಾಗಾಗಿ ಆ ಜ್ಞಾನಿಗಳ ಅವರು ಜ್ಞಾನಿಗಳು. ಯಾಕಂದರೆ ಹೀಗೆ ಎಲ್ಲ ಕಡೆ ಅವರು ಪರಿವರ್ತನೆ ಮಾಡಿ, ಪರ್ಯಟನೆ ಮಾಡಿ, ಎಲ್ಲ ವಿಷಯವನ್ನು ತುಂಬ ಯಾಕೆಂದರೆ ಅವರ ಬಗ್ಗೆ ಹೇಳ್ತಾ ಹೋಗೋದಾದರೆ ಅದು ಒಂದು ದಿವಸ, ಒಂದು ವರ್ಷವೂ ಸಾಕಾಗೋದಿಲ್ಲ. ಯಾಕೆಂದರೆ ಅವರು 16 ವರ್ಷ ಇದ್ದಿದ್ದನ್ನು ಮತ್ತು 16 ವರ್ಷಕ್ಕೆ ಅವರು ಬೆಳೆಸ್ಕೊಂಡ್ರು. ಹೀಗೆ ಒಮ್ಮೆ ಅವರು ಹಾಗೆ ಹೇಳಿದ್ರು, ತಾಯಿಗೆ ಹೇಳಿದ್ರು, ನಾನು ದೇಶ ಸಂಚಾರ ಮಾಡಬೇಕು ಅಂತ ಹೋಗ್ತಾ ಇದ್ದಾಗ ಹೇಳ್ತಾರೆ, ಇಲ್ಲ ನನಗೆ ವಯಸ್ಸಾಯಿತು, ನೀನು ಈಗ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀನು ಇರಲೇಬೇಕು. ಯಾಕೆಂದರೆ ಮುಂದೆ ನನಗೆ ಈ ಮುಪ್ಪಿನಲ್ಲಿ ಮಕ್ಕಳಾದವ್ರ ಹತ್ತಿರ ಇರಲೇಬೇಕು, ನನ್ನ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವಾಗ ಹೇಳ್ತಾರೆ, ನಾನು ಎಲ್ಲೇ ಇದ್ದರೂ ನೀನು ಶಂಕರ ಅಂತ ಕರೆದ ತಕ್ಷಣ ನಾನು ಬಂದುಬಿಡ್ತೇನೆ ಅಂತ ಹೇಳ್ತಾರೆ. ಹೇಳಿ ಹಾಗೆ ಅವರು ದೇಶ ಸಂಚಾರಕ್ಕೆ ಮತ್ತೆ ಹೋಗ್ತಾರೆ. ಹೀಗೆ ತಾಯಿಗೆ ತುಂಬ ನೋವಾಗ್ತದೆ. ಯಾಕೆಂದರೆ ಮರಣ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ಮರಣಕಾಲ ಸಮೀಪಿಸ್ತಿದೆ. ಆಗ ಅವರನ್ನು ಕರೀತಾರೆ, ಶಂಕರ ಅಂತ ತಾಯಿ ಕರೀತಾಳೆ. ಆವಾಗ ಅವರು ಸೀದಾ ಬಂದರು. ಇನ್ನೇನು ಪ್ರಾಣವನ್ನು ಬಿಡುವಂಥ ಸಮಯ.
ಪ್ರಾಣ ಬಂದ ತಕ್ಷಣ ಆಯಿತು, ಮಗನನ್ನು ನೋಡಿ ತಾಯಿ ಪ್ರಾಣವನ್ನು ಬಿಡ್ತಾರೆ. ಆಗ ಪ್ರಾಣವನ್ನು ಬಿಟ್ಟ ತಕ್ಷಣ ಇನ್ನೇನು, ಯಾಕಂದರೆ ಸನ್ಯಾಸಿ ಆದವರು ಹೆಣವನ್ನು ನೋಡಬಾರ್ದಂತೆ ಅಥವಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಬಾರ್ದು. ಹಾಗೆ ಅಲ್ಲಿ ಇದ್ದ ಕೇರಳದ ಕಾಲಡಿಯಲ್ಲಿ ಅವರು ಆ ಗ್ರಾಮದವ್ರನ್ನೆಲ್ಲ ಕರೀತಾರೆ. ಕರೆದರೂ ಕೂಡ ಅವ್ರು ಯಾರೂ ಕೂಡ ಬರೋದಿಲ್ಲ. ಹಾಗೆ ಅವರೇ ತಮ್ಮ ಶಕ್ತಿಯಿಂದ, ಆತ್ಮಶಕ್ತಿಯಿಂದ ಕೈಗೆ ಅಗ್ನಿಯನ್ನು ತಮ್ಮ ಕೈಯಿಂದಲೇ ಆ ಚಿತೆಗೆ ಸ್ಪರ್ಶ ಮಾಡ್ತಾರೆ. ಸ್ಪರ್ಶ ಮಾಡಿ ಆ ಮನೆ ಹಿಂಭಾಗನೇ ಹಿತ್ತಲು, ಅಲ್ಲಿ ಆ ಚಿತೆಗೆ ಅಗ್ನಿ ಸ್ಪರ್ಶ ಮಾಡ್ತಾರೆ. ಹಾಗೆ ಅವರು ಶಾಪವನ್ನು ಕೊಟ್ಟು ಬಿಡ್ತಾರೆ. ಇನ್ಮೇಲೆ ಈ ಕೇರಳದ ಕಾಲಟಿ ಗ್ರಾಮದಲ್ಲಿ ಮನೆಯ ಹಿಂದೆಗಡೆನೆ, ಎಲ್ಲರ ಮನೆಯ ಹಿಂದೆ ಹಿತ್ತಲೇ ಎಲ್ಲರಿಗೂ ಕೂಡ ಸ್ಮಶಾನವಾಗಲಿ ಅಂತ ಅವತ್ತು ಅವರು ಶಾಪವನ್ನು ಕೊಡ್ತಾರೆ. ಹಾಗೆ ಇವತ್ತಿಂದಲೂ ನಾವು ನೋಡಬಹುದು, ಕೇರಳದ ಕಾಲಡಿಗೆ ಹೋಗಿ ಬಂದವರಿದ್ದರೆ ನಾವು ನೋಡಬಹುದು, ಮನೆ ಹಿಂಭಾಗನೇ ಅವರ ಸ್ಮಶಾನ, ಅವರ ಮನೆ ಹಿತ್ತಲೇ ಸ್ಮಶಾನ ಆಗಿದೆ. ಹಾಗಾಗಿ ಶಂಕರಾಚಾರ್ಯರು ನಮಗೆ ವಿಶೇಷವಾಗಿ ಎಲ್ಲ ರೀತಿಯಾದಂಥ ಧರ್ಮದ ಬಗ್ಗೆ, ಹಾಗೆ ಎಲ್ಲ ಜೀವನದ ಬಗ್ಗೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಹೇಗಿರಬೇಕು, ಅಂದರೆ ಅವನು ಯಾವ ರೀತಿ ಇರಬೇಕು, ಸನ್ಯಾಸಿ ಆದವರು ಯಾವ ರೀತಿ ಇರಬೇಕು, ಹಾಗೆ ಕ್ಷತ್ರಿಯನಾದವನು ಯಾವ ರೀತಿ ಇರಬೇಕು, ಹಾಗೆ ಬ್ರಾಹ್ಮಣನಾದವನು ಯಾವ ರೀತಿ ಇರಬೇಕು, ಅಥವಾ ಬೇರೆ ಬೇರೆ ವರ್ಗದವರು ಯಾವ ರೀತಿ ಇರಬೇಕು ಅಂತ ಅದ್ರ ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ತುಂಬ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ಸಮಾನತೆಯಿಂದ ಯಾವ ರೀತಿ ಭಗವಂತ ನಮಗೆ ಸೂರ್ಯ ಪರಮಾತ್ಮ, ಸೂರ್ಯನಾರಾಯಣ ಯಾವ ರೀತಿ ಎಲ್ಲರಿಗೂ ಸಮಾನವಾಗಿ ಬೆಳಕನ್ನು ಕೊಟ್ಟಿದ್ದಾನೋ, ಹಾಗೆ ಎಲ್ಲರನ್ನೂ ಕೂಡ ಸಮಾನತೆಯಾಗಿ ಎಲ್ಲರನ್ನೂ ಕಂಡಿದ್ದಾರೆ. ಅವರ ಬಳಿಗೆ ಯಾರು ಹೋದರೂ ಕೂಡ ಅವರಿಗೆ ಹಾಗೆ ಕಳಿಸಲೇ ಇಲ್ಲ, ಎಲ್ಲ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿ ಕಳಿಸಿದ್ದಾರೆ. ವಿಶೇಷವಾಗಿ ಈ ಶಂಕರ ಜಯಂತಿಯಂದು ನಾವು ಏನು ಮಾಡಬೇಕು ಅಂತ ಆದರೆ, ನಾವು ಭಗವಂತನ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಯಾಕೆಂದರೆ ಶಂಕರಾಚಾರ್ಯರು ರಚಿಸಿದಂಥ ಎಲ್ಲ ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರ ಇದಕ್ಕೆಲ್ಲವೂ ಕೂಡ ಭಾಷ್ಯವನ್ನು ಬರೆದಿದ್ದಾರೆ. ಈ ಭಾಷ್ಯವನ್ನು ನಾವು ಓದಬೇಕು ಅಥವಾ ಭಗವದ್ಗೀತೆಯನ್ನು ಪಠಣ ಮಾಡಬೇಕು. ಹಾಗಾಗಿ ಈ ವಿಶೇಷವಾಗಿ ಶಂಕರ ಜಯಂತಿ ಎಂದು ಉಪನಯನವನ್ನು ಮಾಡುವಂಥ ಪದ್ಧತಿ ಕೂಡ ತುಂಬ ಕಡೆ ಪ್ರಚಲಿತದಲ್ಲಿ ಇದೆ. ಹಾಗಾಗಿ ಶಂಕರಾಚಾರ್ಯ ಜಯಂತಿ ಎಂದು ಉಪನಯನವನ್ನು ನಾವು ಮಾಡಬಹುದು. ಆ ಉಪನಯನದ ಉದ್ದೇಶನೇ ನಾವು ಬ್ರಹ್ಮಜ್ಞಾನವನ್ನು ಪಡೆಯಲಿಕ್ಕಾಗಿ. ಯಾಕೆಂದರೆ ನಾವೆಲ್ಲರೂ ಕೂಡ ಭಗವಂತನಿಂದ ಬಂದಿದ್ದೇವೆ, ನಾವೆಲ್ಲರೂ ಕೂಡ ಭಗವಂತನ ಕಡೆಗೆ ಹೋಗಬೇಕು. ಯಾವ ರೀತಿ ಸಮುದ್ರದ ನೀರು ಮೋಡವಾಗಿ, ಮಳೆಯಾಗಿ, ನದಿಗಳ ಮೂಲಕವಾಗಿ ಮತ್ತೆ ಸಮುದ್ರವನ್ನು ಸೇರಿ ಯಾವ ರೀತಿ ಮತ್ತೆ ಅದು ಆ ಸಮುದ್ರದಲ್ಲಿ ಒಂದಾಗ್ತದೆಯೋ ಹಾಗೆ ನಾವೆಲ್ಲರೂ ಕೂಡ ಭಗವಂತನಿಂದ ಬಂದಿದ್ದೇವೆ, ಭಗವಂತ ಇದ್ದಲ್ಲಿಗೆ ನಾವು ಹೋಗಬೇಕು. ಮತ್ತು ಈ ಕಲಿಯುಗದಲ್ಲಿ ವಿಶೇಷವಾಗಿ ನಾವು ಅವರ ಸ್ಮರಣೆಯನ್ನು ಮಾಡುವುದರಿಂದ ನಮ್ಮೆಲ್ಲ ದುಃಖ, ಕಷ್ಟ ಇವು ಎಲ್ಲವೂ ಕೂಡ ಪರಿಹಾರವಾಗ್ತದೆ. ಹಾಗಾದರೆ ಶಂಕರ ಅಂತ ನಾವು ಕರಿತೇವೆ. ಶಂಕರ, ಶಂ ಅಂದ್ರೆ ಪಾಪ, ಕರ ಹಾಗೆ ಆ ಪಾಪವನ್ನು ಹೋಗಲಾಡಿಸ್ತಾನಂತೆ. ಅದಕ್ಕಾಗಿ ಶಂಕರ ಅಂತ ಹೆಸರು. ಹಾಗಾಗಿ ಶಂಕರ ಅಂತ ನಾವು ಎಲ್ಲೇ ಇದ್ದರೂ ಕೂಡ, ಯಾವುದೇ ಸ್ಥಳದಲ್ಲೂ ಕೂಡ, ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಶಂಕರ ಅಂತ ಅಂದರೆ ನಾವು ಹೇಳಿದ್ರೆ ಸಾಕು, ನಮ್ಮೆಲ್ಲ ಪಾಪರಾಶಿ ಎಲ್ಲವೂ ಕೂಡ ಕಳೀತದೆ. ನಮ್ಮೆಲ್ಲ ಪಾಪರಾಶಿ ಕಳೀತು ಅಂತಾದರೆ ನಮಗೆ ಪುಣ್ಯಾಂಶ ನಮಗೆ ಭಗವಂತ ಕೊಡ್ತಾನೆ. ಹಾಗಾಗಿ ಆ ಪುಣ್ಯಾಂಶದಿಂದ ನಾವು ಏನು ಅಂದುಕೊಳ್ತೇವೆಯೋ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವನ್ನು ಕೂಡ ನಾವು ಪಡಿಬೋದಂತೆ ಆ ಸ್ಮರಣೆಯಿಂದಲೇ. ಯಾಕಂದರೆ ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ, ಶಂಕರ ಅಂತ ಹೇಳ್ತಾರೋ, ಅವರಿಗೆ ಆ ಶಂಕರ ಅಂತ ಅಂದರೆ ಶಿವ ಅಂತ ಅರ್ಥ. ಶಿವ ಅಂತಂದರೆ ಮಂಗಳ ಅಂತ ಅರ್ಥ. ಹಾಗಾಗಿ ನಮಗೆ ಆ ಮಂಗಳ ಅಂತ ಅಂದರೆ ಎಲ್ಲರೂ ಆ ಮಂಗಳ ಎನ್ನುವಂಥ ಅರ್ಥದಲ್ಲೇ, ಆ ಶಬ್ದದಲ್ಲೇ ಅನೇಕ ಅರ್ಥಗಳು ಇದ್ದಾವೆ.
ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.